ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂಗಡಿಗೆ ನೀರು ತರಲು ಹೋದಾಗ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ವೀರೇಶ್. ನನಗೆ ವಯಸ್ಸು 29 ಆಗಿದ್ದವು. ಹಾಗೆ ನನಗೆ ಇನ್ನೂ ಮದುವೆಯಾಗಿರಲಿಲ್ಲ. ನಾನು ನಮ್ಮ ಊರಿನಲ್ಲಿ ಒಂದು ಚಿಕ್ಕ ಅಂಗಡಿಯನ್ನು ಇಟ್ಟು ಜೀವನ ನಡೆಸುತ್ತಿದ್ದೆ. ಒಂದು ದಿನ ಅಂಗಡಿಯಲ್ಲಿ ನೀರು ಖಾಲಿಯಾಗಿದ್ದ ಕಾರಣ ನೀರು ತರಬೇಕೆಂದು ಅಂಗಡಿಯ ಕಡೆ ಹೋದೆ. ನಾನು ಕೂಡ ಒಂದು ಚಿಕ್ಕ ಸ್ಟೇಷನರಿ ಅಂಗಡಿಯನ್ನು ಇಟ್ಟು ವ್ಯಾಪಾರ ಮಾಡುತ್ತಿದ್ದೆ. ನಾನು ನೀರು ತರಲು ಹೋದೆ. ನೀರಿನ ಅಂಗಡಿಯು ನಮ್ಮ ಅಂಗಡಿಯಿಂದ 200 ಮೀಟರ್ ಇತ್ತು. ನಾನು ನಡೆದುಕೊಂಡು ನೀರು ತರಲು ಹೋದೆ. ಅಂಗಡಿಯ ಮುಂದೆ ಹೋಗಿ, ಆಂಟಿ, ನೀರು ಬೇಕಾಗಿದೆ ಅಂತ ಹೇಳಿದೆ. ಆಂಟಿಯವರು ಅಂಗಡಿಯಲ್ಲಿ ಒಳಗೆ ಇದ್ದರು. ನಾನು ಅಲ್ಲಿಯೇ ಹೊರಗಡೆ ನಿಂತುಕೊಂಡೆ. ಒಂದು 5 ನಿಮಿಷಗಳ ಕಾಲ ನಿಂತರೂ ಆಂಟಿ ಹೊರಗೆ ಬರಲಿಲ್ಲ. ಏಕೆ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಮತ್ತೆ ನಾನು 2 ಬಾರಿ ಕೂಗಿದೆ. ಅದಕ್ಕೆ ಆಂಟಿ, ವೀರೇಶ್, ಸ್ವಲ್ಪ ಒಳಗೆ ಬರುತ್ತೀಯಾ ಅಂತ ಕರೆದರು. ಅದಕ್ಕೆ ನಾನು ಏನಾಗಿದೆ ಅಂತ ಹೇಳಿ ಒಳಗಡೆ ಹೋದೆ. ಒಳಗಡೆ ಹೋದಾಗ ಆಂಟಿ ಸೋಫಾದ ಮೇಲೆ ಕುಳಿತುಕೊಂಡಿದ್ದರು. ಹಾಗೆ ನನಗೂ ಕೂಡ ಪಕ್ಕದಲ್ಲಿ ಕುಳಿತುಕೋ ಅಂತ ಹೇಳಿದರು. ಏಕೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಸುಮ್ಮನೆ ಕುಳಿತೆ. ಆಗ ಆಂಟಿ, ಏನಿಲ್ಲ ವೀರೇಶ್, ನನಗೆ ಸ್ವಲ್ಪ ಸುಸ್ತಾಗ್ತಿದೆ, ಕುಡಿಯಲು ಸ್ವಲ್ಪ ನೀರು ತಂದು ಕೊಡು ಅಂತ ಹೇಳಿದರು. ನಾನು ಕೂಡ ಸರಿ ಆಂಟಿ ಅಂತ ಹೇಳಿ ನೀರು ತರಲು ಒಳಗೆ ಹೋದೆ. ನೀರು ತೆಗೆದುಕೊಂಡು ಬರುವಾಗ ಆಂಟಿಯವರು ಹಚ್ಚಿದ್ದ ಗಿಡದಲ್ಲಿ ದಪ್ಪವಾದ ಪಪ್ಪಾಯ ಹಣ್ಣುಗಳು ಇದ್ದವು. ಆ ಪಪ್ಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದವು. ಹಾಗೆ ರಸಭರಿತವಾಗಿದ್ದ ಆ ಪಪ್ಪಾಯವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚಿಸಿದೆ. ಹಾಗೆ ಆಂಟಿಗೆ ನೀರನ್ನು ಕುಡಿಯಲು ಕೊಟ್ಟೆ. ಆಂಟಿಯು ಕೂಡ ನೀರನ್ನು ಕುಡಿದು ಕುಳಿತುಕೊಂಡರು. ಆಗ ನಾನು ಅಲ್ಲಿಯೇ ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡೆ. ಆಂಟಿ ನನಗೆ ಥ್ಯಾಂಕ್ಸ್ ಅಂತ ಹೇಳಿದರು. ಇರಲಿ ಬಿಡಿ ಆಂಟಿ ಅಂತ ಹೇಳಿ ನಾನು ಸುಮ್ಮನೆ ಕುಳಿತೆ. ಹಾಗೆ ಆಂಟಿಯು ಕೂಡ ನೋಡಲು ತುಂಬ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಒಳ್ಳೆಯ ಸಂಪ್ರದಾಯಸ್ಥ ಮನೆಯ ಮಹಿಳೆಯರ ಥರ ಕಾಣುತ್ತಿದ್ದರು. ನಾನು ಆ ರೀತಿಯ ಪಪ್ಪಾಯ ಹಣ್ಣುಗಳನ್ನು ಮೊದಲ ಬಾರಿಗೆ ನೋಡಿದ್ದ ಕಾರಣ ನಾನು ಆ ಪಪ್ಪಾಯ ಹಣ್ಣುಗಳನ್ನು ಆಂಟಿಯ ಒಪ್ಪಿಗೆ ಪಡೆದುಕೊಂಡು ಗಿಡದಲ್ಲಿರುವ ಪಪ್ಪಾಯ ಹಣ್ಣುಗಳನ್ನು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ನಾನು ಸ್ವಲ್ಪ ಸಮಯ ಆಂಟಿ ಜೊತೆ ಮಾತನಾಡುತ್ತಾ ಕುಳಿತೆ. ಆಂಟಿಯವರು ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಏಕೆಂದರೆ ಅವರ ಗಂಡ ತೀರಿ ಹೋಗಿ 2 ತಿಂಗಳು ಕಳೆದಿತ್ತು. ಅದಕ್ಕಾಗಿ ಆಂಟಿಯವರು ತುಂಬ ಬೇಸರದಲ್ಲಿ ಇದ್ದರು. ಹಾಗೆ ನಾನು ಆಂಟಿಗೆ ಧೈರ್ಯ ಹೇಳಿದೆ. ಆಂಟಿ, ನೀವು ಸಮಾಧಾನವಾಗಿರಿ. ನಿಮಗೇನಾದರೂ ಸಹಾಯ ಬೇಕಾದರೆ ನನಗೆ ಕೇಳಿ, ನಾನು ಕೈಲಾದಷ್ಟು ಸಹಾಯ ಮಾಡುತ್ತೇನೆ ಅಂತ ಹೇಳಿದಾಗ ಆಂಟಿ ಮುಖ ಸಪ್ಪೆ ಮಾಡಿಕೊಂಡು ಸರಿ ಆಯಿತು ಅಂತ ಹೇಳಿ ಕುಳಿತುಕೊಂಡರು. ನಾನು ಕೂಡ ಗಿಡದಲ್ಲಿರುವ ಪಪ್ಪಾಯ ಹಣ್ಣುಗಳನ್ನು ನೋಡುತ್ತಿದ್ದೆ. ನಾನು ಪಪ್ಪಾಯ ಹಣ್ಣುಗಳನ್ನು ನೋಡುವುದು ಆಂಟಿಗೆ ಗೊತ್ತಾಯಿತು. ಆ ಪಪ್ಪಾಯ ಹಣ್ಣುಗಳನ್ನು ಯಾರೂ ಕೂಡ ಸೇವಿಸಿರಲಿಲ್ಲ. ಹಾಗೆ ನಾನು ಆಂಟಿಯ ಹತ್ತಿರ ಹಾಗೆ ಮಾತನಾಡುತ್ತಾ ಕೇಳಿಯೇ ಬಿಟ್ಟೆ. ಆಂಟಿ, ನಾನು ನಿಮಗೆ ಒಂದು ಮಾತನ್ನು ಕೇಳುತ್ತೇನೆ, ನೀವು ಅದನ್ನು ನೆರವೇರಿಸಿ ಕೊಡುತ್ತೀರಾ ಅಂತ ಕೇಳಿದೆ. ಅದಕ್ಕೆ ಆಂಟಿ, ಏನು ಬೇಕು ಕೇಳು, ನನ್ನ ಕೈಲಿ ಆದರೆ ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳಿದರು. ಅದಕ್ಕೆ ನಾನು, ಈ ಪಪ್ಪಾಯ ಹಣ್ಣುಗಳನ್ನು ಯಾರೂ ಕೂಡ ಸೇವಿಸಿಲ್ಲ. ಹಾಗೆ ಈ ಪಪ್ಪಾಯಗಳನ್ನು ಆ ಗಿಡದಲ್ಲಿಯೇ ಬಿಟ್ಟರೆ ಆ ಪಪ್ಪಾಯ ಹಣ್ಣುಗಳು ಹಾಳಾಗುತ್ತವೆ. ಅದಕ್ಕಾಗಿ ನಾನು ಕೇಳಿಯೇ ಬಿಡುತ್ತೇನೆ ಅಂತ ಹೇಳಿ ಕೇಳಿದೆ. ಆಂಟಿ, ನನಗೆ ನಿಮ್ಮ ಗಿಡದಲ್ಲಿರುವ ಪಪ್ಪಾಯ ಹಣ್ಣುಗಳು ಅಂದರೆ ತುಂಬ ಇಷ್ಟ. ಹಾಗೆ ಆ ರೀತಿಯ ಪಪ್ಪಾಯ ಹಣ್ಣುಗಳನ್ನು ನಾನು ಎಲ್ಲಿಯೂ ಕೂಡ ಸೇವಿಸಿಲ್ಲ. ದಯವಿಟ್ಟು ನೀವು ಒಪ್ಪಿಗೆ ಕೊಟ್ಟರೆ ನಾನು ಗಿಡದಲ್ಲಿರುವ ಪಪ್ಪಾಯ ಹಣ್ಣುಗಳನ್ನು ಸೇವಿಸುತ್ತೇನೆ ಅಂತ ಹೇಳಿದೆ. ಅದಕ್ಕೆ ಆಂಟಿಯು ಒಂದು ಕ್ಷಣ ಯೋಚಿಸಿದರು. ಹಾಗೆ ಅವರೂ ಕೂಡ, ಪಪ್ಪಾಯ ಹಣ್ಣುಗಳನ್ನು ಇಟ್ಟು ನಾನೇನು ಮಾಡಲಿ, ಇವನಿಗಾದರೂ ಕೊಟ್ಟರೆ ಅವನು ಸೇವಿಸಿ ಖುಷಿ ಪಡುತ್ತಾನೆ.
ಹಾಗೆ ಅವನ ಬಾಯಾರಿಕೆಯಾದರೂ ಹೋಗುತ್ತದೆ ಅಂತ ಹೇಳಿ ಯೋಚಿಸಿದರು. ನಂತರ ಆಂಟಿ ಪಪ್ಪಾಯ ಹಣ್ಣುಗಳನ್ನು ನನಗೆ ಕೊಟ್ಟರು. ಆ ಪಪ್ಪಾಯ ಹಣ್ಣುಗಳು ತುಂಬ ದಪ್ಪವಾಗಿದ್ದ ಕಾರಣ ನನ್ನ ಕೈಯಲ್ಲಿ ಸಾಲಲಿಲ್ಲ. ಅದಕ್ಕಾಗಿ ನಾನು ಆ ಪಪ್ಪಾಯ ಹಣ್ಣುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ನಿಧಾನವಾಗಿ ಸೇವಿಸಿದೆ. ಹಾಗೆಯೇ ಆ ಪಪ್ಪಾಯ ಹಣ್ಣುಗಳು ತುಂಬ ಟೇಸ್ಟಿಯಾಗಿದ್ದವು. ನಂತರ ನಾನು 5 ನಿಮಿಷಗಳ ಕಾಲ ನಿರಂತರವಾಗಿ ಸೇವಿಸಿದೆ. ಹಾಗೆ ಆಂಟಿಯು ಕೂಡ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದರು. ಪಪ್ಪಾಯ ಹಣ್ಣುಗಳನ್ನು ಸೇವಿಸುವ ಸಮಯದಲ್ಲಿ ನನ್ನ ತಮ್ಮ ಎದ್ದು ನಿಂತ. ಹಾಗೆ ನನ್ನ ತಮ್ಮನಿಗೂ ಪಪ್ಪಾಯ ಹಣ್ಣುಗಳು ಎಂದರೆ ತುಂಬ ಇಷ್ಟ. ಹೀಗಾಗಿ ಅವನು ಎದ್ದು ನಿಂತಿದ್ದ. ಅವನಿಗೆ ಕೂಡ ಸ್ವಲ್ಪ ಪಪ್ಪಾಯವನ್ನು ಕೊಟ್ಟು ಸಮಾಧಾನ ಮಾಡಿದೆ. ನಂತರ ಅವನಿಗೆ ಆಟವಾಡುವ ವಸ್ತು ಬೇಕಾಗಿತ್ತು. ಆಂಟಿ ಕೂಡ ನನ್ನ ತಮ್ಮನನ್ನು ನೋಡಿ ಖುಷಿಪಟ್ಟರು. ನನ್ನ ತಮ್ಮನೂ ಕೂಡ ನೋಡಲು ತುಂಬ ಚೆನ್ನಾಗಿ ಒಳ್ಳೆ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿಯೇ ಕಾಣುತ್ತಿದ್ದ. ಹಾಗೆ ಆಂಟಿ ನನ್ನ ತಮ್ಮನನ್ನು ಕರೆದುಕೊಂಡು ಸ್ವಲ್ಪ ಹೊತ್ತು ಆಟವಾಡಿಸಿದರು. ಹಾಗೆ ಅವನು ಕೂಡ ಖುಷಿಪಟ್ಟ. ನಂತರ ನನ್ನ ತಮ್ಮನಿಗೆ ಆಟವಾಡಲು ಇನ್ನೊಂದು ವಸ್ತು ಬೇಕಾಯಿತು. ಅದಕ್ಕೆ ಆಂಟಿಯು ಕೂಡ ನನ್ನ ತಮ್ಮನಿಗೆ ಆಟವಾಡಲು ಆಟೋಣಿಕೆಯ ವಸ್ತುವನ್ನು ಕೊಡಲು ಒಪ್ಪಿಕೊಂಡರು. ನಂತರ ನನ್ನ ತಮ್ಮ ಆಟೋಣಿಕೆಯ ವಸ್ತುವಿನ ಜೊತೆ ಆಟವಾಡಿ ಸುಸ್ತಾದ. ಆಂಟಿಯು ಸಾಕು ಆಟ ಹೇಳಿ ನೀರು ಕುಡಿಯಲು ಹೇಳಿದರು. ನಾನು ಆಂಟಿಯ ಜೊತೆ ಸ್ವಲ್ಪ ಸಮಯ ಮಾತನಾಡಿ, ದಿನಾಲು ಪಪ್ಪಾಯ ಹಣ್ಣು ತಿನ್ನಲು ಕೊಡುತ್ತೀರಾ ಎಂದು ಕೇಳಿದೆ. ನಿನಗೆ ಇಲ್ಲೇ ಹೇಳುತ್ತೇನೆ ವೀರೇಶ, ಯಾವಾಗ ಬೇಕೋ ಆವಾಗ ಬಂದು ತಿನ್ನು ಎಂದು ಹೇಳಿದರು. ನಾನು ಖುಷಿಯಿಂದ ಆಯಿತು ಹೇಳಿ ಅಂಗಡಿಯ ಕಡೆಗೆ ಹೊರಟೆ. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.